ಸಾಕಷ್ಟು ಜನರ ಫೇವರೆಟ್ ಕೆಫೆ ಅಂದರೆ ಅದು ರಾಮೇಶ್ವರಂ ಕೆಫೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಅಂದರೆ ತಿಂಡಿಯಲ್ಲಿ ಹುಳು ಪತ್ತೆಯಾಗಿದೆ. KIAB ಬಳಿಯ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಹುಳು ಪತ್ತೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವಂತಹ KIAB ಅಲ್ಲಿ ರಾಮೇಶ್ವರಂ ಕೆಫೆ ಇದೆ. ಬೆಂಗಳೂರಿನಾದ್ಯಂತ ಅನೇಕ ಬ್ರಾಂಚಸ್ಗಳು ಕೂಡ ಇದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ KIAB ಕೆಫೆಯಲ್ಲಿ ಗ್ರಾಹಕರು ಖರೀದಿಸಿದ ಪೊಂಗಲ್ನಲ್ಲೇ ಹುಳು ಪತ್ತೆಯಾಗಿದೆ. ಇದು ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ ಲೋಕನಾಥ್ ಎಂಬ ಗ್ರಾಹಕರು ಅಲ್ಲಿ ಖರೀದಿ ಮಾಡ್ತಾರೆ. ಪೊಂಗಲ್ ತಿಂತಾ ಇರುವಾಗಲೇ ತಿಂಡಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದಾವೆ. ಈ ಬಗ್ಗೆ ಹೋಟೆಲ್ ಸಿಬ್ಬಂದಿಗೆ ಲೋಕನಾಥ್ ಪ್ರಶ್ನೆ ಮಾಡ್ತಾರೆ, ಏನ್ರಿ ಇದು ಹುಳ ಇದೆಯಲ್ಲ ಅಂತ. ತಿಂಡಿಯಲ್ಲಿ ಹುಳು ಪತ್ತೆಯಾಗಿದ್ದಕ್ಕೆ ಲೋಕನಾಥ್ ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಬೇಸರ ಆಗುತ್ತೆ, ಯಾಕಂದರೆ ತುಂಬ ಫೇಮಸ್ ಕೆಫೆ ಅಂತ ಹೋಗಿರ್ತಾರೆ, ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂತ ಹೋಗಿರ್ತಾರೆ. ಇವತ್ತು ಜನ ದುಡ್ಡಿಗೆ ಲೆಕ್ಕ ಹಾಕಲ್ಲ, ಜನ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಎಲ್ಲಿ ಫುಡ್ ಕೊಡ್ತಾರೆ ಅಲ್ಲಿಗೆ ಹೋಗ್ತಾರೆ. ನೋಡಿ, ಇವತ್ತು ರಾಮೇಶ್ವರಂ ಸಾಕಷ್ಟು ಬ್ರ್ಯಾಂಚಸ್ ಇರುವಂತಹ, ಒಳ್ಳೆ ಬಿಸ್ನೆಸ್ ಆಗ್ತಾ ಇರುವಂತಹ ಒಂದು ಹೈಜೀನ್ ಮೇಂಟೈನ್ ಮಾಡುವಂಥ ಕೆಫೆ ಅಂತ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಎಲ್ಲ ಕೆಫೆಯಲ್ಲೂ ಕೂಡ ತುಂಬಿ ತುಳುಕಾಡ್ತಾ ಇರ್ತಾರೆ ಜನ. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಅಲ್ಲಿಯ ಮ್ಯಾನೇಜ್ಮೆಂಟು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, 300 ರೂಪಾಯಿ ಪೊಂಗಲ್, ಅದು 300 ರೂಪಾಯಿ ಪೊಂಗಲ್ಲು. ಆ ಪೊಂಗಲ್ನಲ್ಲಿ ಹುಳ ಪತ್ತೆಯಾಗಿದೆ. ಇತ್ತೀಚೆಗೆ ಇನ್ನು ಹೈದರಾಬಾದ್, ಚೆನ್ನೈ ಆ ಭಾಗದಲ್ಲೆಲ್ಲ ಆಹಾರ ಭದ್ರತೆ ಇಲಾಖೆಯ ಅಧಿಕಾರಿಗಳು ರೈಡ್ ಮಾಡಿದರು ಇದೇ ರಾಮೇಶ್ವರಂ ಕೆಫೆಯಲ್ಲಿ ಈ ಹಿಂದೆ. ಯಾಕಂದರೆ ವ್ಯಾಲಿಡಿಟಿ ಮುಗಿದಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಹಿಂದೆ ರೈಡ್ ಆಗಿತ್ತು. Everyone should know, no? They are not compromise in price also. Yes. Everyone should know, no? They are not compromise in price also. Yes. Bill ತಗೊಂಡಾ? Bill ಕೂಡ ತಗೊಂಡೆ. Yes. Everyone should know, no? They are not compromise in price also. Bill ತಗೊಂಡಾ? Bill ಕೂಡ ತಗೊಂಡೆ. Yes. Everyone should know, no? They are not compromise in price also. Bill ತಗೊಂಡಾ?